ನಿಂತು ಈ ಕೊರೋನಾ ಅನ್ನೋ ವ್ಯಾಪಕ ವೈರಸ್ ಅನ್ನ ನಾವು ತಡೆ ಹಿಡಿದಿದ್ದೀವಿ. ಇಷ್ಟು ದಿನ ಮಾಡಿದ್ದು ಕೆಲಸನ ನಾವು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನಾವು ಹುಷಾರಾಗಿರ್ಲಿಲ್ಲ ಅಂದ್ರೆ ಮತ್ತೆ ವಿ ವಿಲ್ ಹ್ಯಾವ್ ಟು ಫೇಸ್ ಅ ಲಾಟ್ ಆಫ್ ಪ್ರಾಬ್ಲಮ್. ನಮ್ಮ AC ಸಾಹೇಬರು ಹೇಳಿದಾಗೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋಟ್ ದಟ್ ದೇರ್ ಇಸ್ ನೋ ಸೋಷಿಯಲ್ ಕಾಂಗ್ರಿಗೇಷನ್ ಅಲೌಡ್. ಸಾಮೂಹಿಕವಾಗಿ ಎಲ್ಲೂ ದೇರ್ ಈಸ್ ನೋ ರಿಲಿಜಿಯಸ್ ಕಾಂಗ್ರಿಗೇಷನ್ ಅಲೌಡ್. ಸೆಕೆಂಡ್ಲಿ, ಗಲಿ ಮಿಲಾನ ಇಸ್ ಅ ಸೆಂಟಿಮೆಂಟ್. ನಾವು ನಮ್ಮ ಭ್ರಾತೃತ್ವವನ್ನು ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಹೇಳಿದಾಗ ಮನೆಯಿಂದ ಮನೆಗೆ ಊಟ ಅದನ್ನ ತಗೊಂಡು ಹೋಗೋದಾಗಿ ಅಥವಾ ನೀವೇ ಮನೆಯಿಂದ ಮನೆಗೆ ಹೋಗೋದಾಗಿ ಆದಷ್ಟು ಅವಾಯ್ಡ್ ಮಾಡಿ. ಇಟ್ಸ್ ನಾಟ್ ಎ ಗುಡ್ ಥಿಂಗ್. ಇವಾಗ ನಾವು ಕೇರ್ಫುಲ್ ಆಗಿರಲಿಲ್ಲ ಅಂದ್ರೆ ಇಷ್ಟು ದಿನ ಮಾಡಿದ ಕೆಲಸನೂ ನಮಗೆ ನೀರಿಗೆ ಬಿಟ್ಟಾಗುತ್ತೆ. ಅದ್ರ ಜೊತೆಗೆ ಐ ವುಡ್ ರಿಕ್ವೆಸ್ಟ್, ನೀವು ಮಸ್ಜಿದ್ನಲ್ಲಿ ಆಜಾನ್ ಹೇಳಕ್ಕೆ ಎಲ್ಲರಿಗೂ ಮೆಸೇಜ್ ಬೇಕು. ಇದೇ ರೀತಿ ನಾವು ಪದೇ ಪದೇ ಹೇಳ್ತಾ ಇರೋದು, ಮಾಸ್ಕ್ ಧರಿಸಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಅನ್ನೋದನ್ನ ಕಡ್ಡಾಯವಾಗಿ ನೀವು ಫಾಲೋ ಮಾಡಲೇಬೇಕು. ಅದರಿಂದ ನಮಗೆ ಬೇರೆ ದಾರಿ ಇಲ್ಲ. ಆ್ಯಂಡ್ ನಮ್ಮ ಆದೇಶಗಳು ಏನೇನು ಬಂದಿದ್ದಾವೋ ಅವನ್ನೆಲ್ಲ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದು ನಮ್ಮ ಕರ್ತವ್ಯ. ಅದನ್ನೇ ನೀವು ಇಷ್ಟು ದಿನ ಅತ್ಯುತ್ತಮವಾಗಿ ಮಾಡಿದ್ದೀರಾ. ಇನ್ನು ಮುಂದೇನು ಎಷ್ಟು ದಿನ ಇರುತ್ತೋ ಅಷ್ಟು ದಿನ ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು. ಈ ವಿಚಾರ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಏನೇ ಪ್ರಶ್ನೆ, ಎನಿ ಕ್ವೆಶ್ಚನ್ಸ್ ಇಫ್ ಯು ಹ್ಯಾವ್, ವಿ ವುಡ್ ಲೈಕ್ ಟು ಆನ್ಸರ್. ಜಾಬ್ ಮೈಗ್ರೆಂಟ್ಸ್ ಬಗ್ಗೆ ಆಗಲಿ, ಇಲ್ಲಿ ಈಗ ನಾನು ಹೊಸದಾಗಿ ಬಂದಿದ್ದೀನಿ. ಐ ಕಮ್ ಹಿಯರ್ ಇನ್ ದ ಪಾಸ್ಟ್ 1 week ಅಷ್ಟೇ. ಸೊ ಐ ವುಡ್ ಲೈಕ್ all of you to extend the same in the coming days. So ಈ 2 ಮಾತು ಹೇಳ್ತಾ I think I will finish my talk. ಬೇರೆ ಏನಾದರೂ ಯಾರು ಹೇಳೋದಿಲ್ಲ? ಅವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಕೊಡ್ತೇವೆ. ಮತ್ತು ಈ ವರ್ಷ ಬಹಳ ಪವಿತ್ರವಾಗಿ ಅವರು ಶಿಸ್ತುಬದ್ಧವಾಗಿ ರಂಜಾನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಕೋವಿಡ್ ಒಂದು ಪರಿಣಾಮ ಬಂದಿದ್ದು ಸಹ ಅದು ಹತೋಟಿಗೆ ನಾವು ಮತ್ತು ಮಕ್ಕಳ ಜನತೆ ಸೇರಿ ಮಾಡಿದ್ದೇವೆ ಮತ್ತು ಅದು ಮುಂದೆ ಹೋಗಲಿಲ್ಲ. ಅದು ಒಂದು ಸಂತೋಷ ಸುದ್ದಿ. ಇದೇ ರೀತಿ ಇದು ಹೊರೆನ ಜೊತೆನೇ ನಾವು ಯಾವ ರೀತಿ ಜಾಗೃತವಾಗಿ ಮಾಡಬೇಕು ಅನ್ನೋದನ್ನು ನಾವು ಕಲ್ತುಕೊಂಡು ಇನ್ನೊಬ್ಬರ ಸಲುವಾಗಿ ನಾವು ಮಾಡದೆ ನಮ್ಮ ಬದುಕಿಗಾಗಿ, ನಮ್ಮ ಜೀವನಕ್ಕಾಗಿ ನಾವು ಮಾಡಬೇಕು ಅಂತ ಹೇಳಿ ಎಲ್ಲರನ್ನೂ ವಿನಂತಿ ಮಾಡಿಕೊಂಡು ಅವರ ಹಬ್ಬಕ್ಕೆ ಶುಭವಾಗಲಿ, ಅವರೆಲ್ಲರೂ ಶುಭದಿಂದ ಅವರ ಹಬ್ಬವನ್ನು ಆಚರಿಸಲಿ, ಸಂಭ್ರಮದಿಂದ ಆಚರಿಸಲಿ. ಆದರೆ ಜೊತೆಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿ. ಭಟ್ಕಳದ ಬಗ್ಗೆ ಒಂದು ಒಳ್ಳೆಯ ಮಾದರಿ ಹೆಸರನ್ನು ತರಲಿ ಅಂತ ಹೇಳಿ ಆ ಭಗವಂತ ಪ್ರಾರ್ಥಿಸ್ತಾ ಅವರೆಲ್ಲರೂ ನೀವು ಹೇಳಿದ್ರಿ. ಮತ್ತು ಚೆನ್ನಾಗಿ ಮೇಂಟೈನ್ ಮಾಡಿ ಬಂದಿದ್ದೆವು. ಅದ್ರ ಲಾಭನೇ ನಮಗೆ ಸಿಕ್ತು. ಇಡೀ ಕರ್ನಾಟಕದಲ್ಲಿ ಲಾಕ್ಡೌನ್ ಯಾವ ವರ್ಷದಲ್ಲಿ ಆಗಬೇಕು ಎಲ್ಲೇ ಆಗ್ತದೆ. ಮೊನ್ನೆ ಹಿರೇಮಂತ್ರಿ ಮತ್ತು ನಮ್ಮ ಎಲ್ಲ ಅಭಿಷೇಕ ಮಾಡಿದ್ರು. ಆದರೆ ಭಾರಿ 2.5 months ಕಂಟಿನ್ಯೂ ಮಾಡ್ತೀವಿ. 1 ತಾಸು ನಮಗೆ ರಿಲೀಸ್ ಮಾಡೋದು ಒಳ್ಳೆಲ್ಲ. ಆದರೆ ನಮ್ಮ ಜನ, ನಮ್ಮ ಪಬ್ಲಿಕ್, ನಮ್ಮ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲರಿಗೂ ಬರ್ತಾರೆ ಪೀಪಲ್ ಅವರು ಸಪೋರ್ಟ್ ಮಾಡಿದ್ದಾರೆ. ಬಟ್ ಇವತ್ತೇ ನನ್ನ ಹಬ್ಬನೇ ಏನಿಲ್ಲ. ಅದು ಹಬ್ಬ ಉಂಟು ಅಷ್ಟೇ. ಹಬ್ಬ ಹೆಸರಿಗೆ ಹಬ್ಬ ಅಂದರೆ ನಾವು ನಮಾಜ್ ಮಾಡಲ್ಲ. ನಾವು ರೋಜಾ ಮಾಡ್ಕೊಂಡು ಉಪವಾಸ ಮಾಡ್ಕೊಂಡು ನಾವು ಮನೆಯಲ್ಲಿ ಮಾಡ್ತೀವಿ. ನಾವು ಪಳ್ಳಿನಲ್ಲಿ ನಮಾಜ್ ಮಾಡಲ್ಲ. ಅದಾನ್ ಮಾಡ್ಕೊಂಡು 7 ಜನ ನಮಾಜ್ ಆ ಪಳ್ಳಿ ಬರ್ಕೊಂಡು ಮಾಡ್ತಾರೆ. ಬಟ್ ಪಬ್ಲಿಕ್ ಅಂತ ಎಲ್ಲೂ ಹೋಗಲ್ಲ. ನಾಳೆಗೂ ನಾವು ನಮ್ಮ ರಂಜಾನ್ ಹಬ್ಬ ಎಲ್ಲಿ ಮಸ್ಜಿದ್ನಲ್ಲಿ ನಮ್ಮ ಈದ್ಗಾ ಮೈದಾನದಲ್ಲಿ ಲಾಸ್ಟ್ ಟೈಮ್ ನೀವು ಫೋಟೋ ನೋಡ್ಬೋದು ಅಥವಾ ಲಾಸ್ಟ್ ಟೈಮ್ ಇತ್ತು ಲಕ್ಷಗಟ್ಟಲೆ ಜನ ಅಲ್ಲಿ 1000 ಜನ ಸೇರಿದ್ರೆ ನಮ್ಮ ಈದ್ಗಾ ಮೈದಾನದಲ್ಲಿ. ಇವತ್ತೇ ಯಾವುದೋ ಹಬ್ಬ ಇಲ್ಲ. ನಾವು ಆಲ್ರೆಡಿ ನಮ್ಮ ತಂದಿನಿಂದ ನಮ್ಮ 2 ಕಾಫಿ ಎಲ್ಲ ಡಿಸೈಡ್ ಮಾಡ್ತೀವಿ. ನಮ್ಮ ನಮಾಜ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಮಾಡ್ತೀವಿ. ಆದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನಂದು, ಹಬ್ಬ ದಿವಸ ಇರ್ತೇವೆ ಒಬ್ಬರೊಬ್ಬರು ಜನ ಒಬ್ಬರು ಮನೆಗೆ ಹೋಗಿ ಸ್ವಲ್ಪ ಭೇಟಿ ಮಾಡೋದೇ ಇರ್ತೀವಿ. ನಾವು ಯಾವುದು ಪಬ್ಲಿಕ್ ಯಾವುದು ಸಭೆ ಕಾರ್ಯಕ್ರಮ ಅಥವಾ ಯಾವುದು ಜನ ಒಟ್ಟ ಆಗೋದು ಯಾವುದು ಕಾರ್ಯಕ್ರಮ ಇಲ್ಲ. ಅವರು ನಮ್ಮ ಫ್ಯಾಮಿಲಿ ಜನ ಇವ್ರು ಮನೆ ಹೋಗ್ತಾರೆ, ಯಾರು ತೀರ ಹೋಗಿ ಇರ್ತಾರೆ. ಅವರ ಒಂದೊಂದು ವರ್ಷ ಆದ ನಂತರ ಹೋಗಿ ಭೇಟಿ ಒಂದು ಪದ್ಧತಿ ಉಂಟು. ಜನ ತೀರು ಹೋದ ನಂತರ 1 ವರ್ಷದಲ್ಲಿ ಎಲ್ಲ ತೀರು ಹೋಗ್ತಾರೆ. ಅವರು ಮನೆಗೆ ಹೋಗಿ 7 ನಿಮಿಷ ಕೂತ್ಕೊಂಡು ಮಾತಾಡ್ತಾರೆ. ಅವ್ರು ಸಹಜವಾಗಿ ಹಿಂಗೆಲ್ಲ ಭೇಟಿ ಇರ್ತದೆ. ಅದಕ್ಕೆ ಸ್ವಲ್ಪ ರಿಲೀಸ್ ಕೊಡ್ಬೇಕಂತ ನಾವು ಭಟ್ಕಳ ಜನ ಪರವಾಗಿ ನಮಗೆ ಒಂದು ವಿನಂತಿ ಮಾಡ್ತೀವಿ. ಯಾವುದಂದ್ರೆ ಓಪನ್ ಅಂದರೆ ಬಾಜಾ ಬೀಜ ಓಪನ್ ಮಾಡೋದು ಅದ್ರ ಬಗ್ಗೆ ನಾವು ಹೇಳಿಲ್ಲ.
ಬೆಳಗ್ಗೆ ನಮಾಜ್ ನಾವು ಮನೆಯಲ್ಲಿ ಮಾಡ್ತೀವಿ. ನಮಾಜ್ ಆದ ನಂತರ 9 ಗಂಟೆಯಿಂದ ಜನ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೋದು. ಸ್ವಲ್ಪ ನೀವು ರಿಲ್ಯಾಕ್ಸ್ ಮಾಡಬೇಕು ಅಂತ ನಿಮ್ಮ ರಿಕ್ವೆಸ್ಟ್. ಯಾಕಂದ್ರೆ ಇಷ್ಟು ನಾವು ಕಾಯ್ತೀವಿ ಮತ್ತೆ ಜನಗೆ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ ಆಗ್ತದೆ. ಯಾಕಂದ್ರೆ ನಮ್ಮ ನೇಮಕ್ಕಾಗಿ ಸ್ವಲ್ಪ ಇಟ್ಕೊಂಡು ಸ್ವಲ್ಪ ದಿವಸ ಮತ್ತೆ ನಾವು ವೇಟ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ಬರೋ ತಿಂಗಳು ನಮಗೆ ಒಳ್ಳೆ ಆಗ್ತದೆ ಅಂತ ಅಲ್ಲಾ ತರ ನಮ್ಗೆ ಭರವಸೆ ಉಂಟು. ಏನು ತೊಂದರೆ ಆಗೋದಿಲ್ಲ. ಈಗ ಬಟ್ಟನಲ್ಲಿ ಕೇಸ್ ಡೆವಲಪ್ಮೆಂಟ್ ಆಗ್ತದೆ, ಏನು ತೊಂದರೆ ಇಲ್ಲ. ಈಗ ಆಗಿದ್ದು ದಿವಸ ಒಳ್ಳೆ ಹೋಗಿದೆ. ಈ ನಾಳೆ ಹಬ್ಬ ಅಂದ್ರೆ ಸಿಂಪಲ್ ಅಲ್ಲಿ ಮಾಡ್ತೀವಿ ನಾವು. ಬಟ್ ನಿಮ್ಮ ಹತ್ರ ರಿಕ್ವೆಸ್ಟ್ ನೀವು ಸ್ವಲ್ಪ ನಮಗೆ ಸ್ವಲ್ಪ ಸಹಕಾರ ಕೊಡ್ಬೇಕಂತ ನಿಮ್ಮ ವಿನಂತಿ. ಬೇರೆ ತಾಲೂಕು ಬರ್ಬೇಕು ಸರ್. ಅದು ಒಂದು ನೀವು ಇಲ್ಲಿಂದ ಒಂದು ಡಿ6 ಅಂತ ಗೌರ್ಮೆಂಟಿಗೆ ಕಳಿಸಿ ನೋಡಿದೆ. ಯಾಕಂದ್ರೆ ಎಲ್ಲ ತಾಲೂಕಿಗೆ ಬಂದಿದೆ. ಅವ್ರು ಮೊದಲು ನಮ್ಗೆ ಭಟ್ಕಳನ್ನು ಕೂಡ ಮನೆ ದೂರ ಬರೋಕೆ ನೀವು ಹೇಳ್ತೀವಿ. ಅದಕ್ಕೆ ಎಲ್ಲ ತಾಲೂಕಿಗೆ ಬಂದಿದೆ. ಎಲ್ಲದೊಂದು ಬರ್ಬೇಕು ಪ್ಲೀಸ್. ಅಲ್ಲ ಯಾಕಂದ್ರೆ ನಾವು ಸಫರ್ ಆಗಿ ಯಾಕಂದ್ರೆ ನಮ್ಮ ಸರ್ವರೇನು ಭಟ್ಕಳ ಸರ್ ಎಲ್ಲ ಫಾಲೋ ಮಾಡ್ಕೊಂಡು ಹಂಗೆ ಈಗ ಇದು ಕಮ್ಮಿ ಆಗಿದೆ. ಈಗ ಹಿಂಗೆ ಲಾಕ್ಡೌನ್ ಮುಂದಿದ್ರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ಬೇಕಂತ ರಿಕ್ವೆಸ್ಟ್. ಯಾಕಂದ್ರೆ ಜನರಿಗೆ ಬಸ್ ತ್ರಾಸ ಒಂದು 2 ತಿಂಗಳಾಯ್ತು. ಹಿಂಗೆ ಮುಂದುವರಿಸಿದ್ರೆ ಸ್ವಲ್ಪ ಒಂದು ಟೈಮಿಂಗ್ ಅಥವಾ ಹಿಂಗೆ ನೀವು ರಿಸ್ಟ್ರಿಕ್ಷನ್ ಹಾಕಿ ಸ್ವಲ್ಪ ಕೊಟ್ಟರೆ ಒಳ್ಳೆಯದು ಪ್ಲೀಸ್. ಇವಾಗ ಯಥಾಸ್ಥಿತಿ ಮುಂದುವರಿಯುತ್ತೆ. ಆಮೇಲೆ ಶಾಸಕರು ಎಸಿ ಅವರು ನಾವು ಚರ್ಚೆ ಮಾಡಿಕೊಂಡು ನಾವು ಸೀನಿಯರ್ ಜೊತೆ ಮಾತಾಡ್ಬೇಕು. ಆಮೇಲೆ ನಾನು ತಿಳಿಸ್ತೀನಿ. ಏನಾದ್ರೂ ನಾವು ಹೆಲ್ಪ್ ಮಾಡ್ಬೋದು. ಎಷ್ಟಂತ ಹೆಲ್ಪ್ ಮಾಡಿ. ಈಗ ನೀವು ಹೆಲ್ಪ್ ಮಾಡಿದ್ರೆ ತಂಗಿಗಳು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರೆ ಅದು ಪಾಪ ಜನರಿಗೆ ಮನೆ ಕೂತ್ಕೊಂಡು ಈಗ ಮಕ್ಕಳು ಈಗ ದೊಡ್ಡವರು ನೀವು ಹೇಳ್ತೀರಿ ಸೀನಿಯರ್ ಸಣ್ಣ ಮಕ್ಕಳದು ಮನೆಯಲ್ಲಿ ಇಡೀ ದಿವಸ ಮೊಬೈಲ್ ಟಿವಿ ಅವ್ರ ಕಣ್ಣಿನ ಪರಿಸ್ಥಿತಿ ಅದು ಯಾರು ಥಿಂಕ್ ಮಾಡೋದಿಲ್ಲ. ನೀವು ಕೆಲಸದವರು ಇದ್ರ ಮಕ್ಕಳ ಪರಿಸ್ಥಿತಿ ಅದೇ ಹೇಳಿದ ಅದಕ್ಕೋಸ್ಕರ ಹೇಳ್ಬಿಟ್ರು ಬೇರೆ ಈ ವಿಚಾರದ ಬಗ್ಗೆ ನಾವು ಅದೇ ಒಂದು ತುಂಬಾ 50% ಜಾಸ್ತಿ ಕೂಲಿ ಕಾರ್ಮಿಕರು ಇದ್ದಾರೆ. ಅವರು ಅಷ್ಟೊಂದು ಸೇನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಆ ಸೇನೆಗಾಗಿ ಪ್ರಯತ್ನ ಪಟ್ಟು ನಮ್ಮ ತಂದಿನವರು ಇದ್ದಾರೆ, ಬಾಕಿ ಸಂಸ್ಥೆಗಳಿದ್ದಾರೆ. ತುಂಬಾ ಕಷ್ಟಪಟ್ಟು ಅವರನ್ನು ಒಂದು ಲಾಕ್ಡೌನ್ ಮುಖಾಂತರ ಒಂದು ನಿಯಮ ಪಾಲಿಸಲಿಕ್ಕಾಗಿ ನಮ್ಮ ಸಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲ ಅಡ್ಮಿನಿಸ್ಟ್ರೇಷನ್ ಒಟ್ಟಿಗೆ ಸೇರಿ ಬಾಕಿ ಸಂಸ್ಥೆಗಳು. ಅದಕ್ಕೆ ಸರ್ ಸ್ವಲ್ಪ ಇದರಲ್ಲಿ ನಾವು ನೋಡಿದ್ದೇವೆ ಮೈಗ್ರೆಂಟ್ಸ್ ಯಾವ ತರ ಸಹನೆ ಕಟ್ಟೆ ಒಡೆದು ಹೊರಗೆ ಬಂದಿದ್ದಾರೆ. ಆ ತರ ನಮ್ಮ ಭಟ್ಕಳದಲ್ಲಿ ಆಗಬಾರ್ದು. ಅದಕ್ಕಾಗಿ ಸ್ವಲ್ಪ ಅದನ್ನು ನೀವು ಇಲ್ಲಿಂದ ನಮ್ಮ ತಾಲೂಕು ಆಡಳಿತದಿಂದ ಜಿಲ್ಲಾಡಳಿತಕ್ಕೆ ಒಂದು ಸಂದೇಶ ಮುಟ್ಟಿಸಿ ಸ್ವಲ್ಪ ಆದ್ರೂ ಅದಕ್ಕೆ ರಿಲ್ಯಾಕ್ಸೇಷನ್ ನೀವು ಪ್ರೊವೈಡ್ ಮಾಡಬೇಕಂತ ನಾನು ಅಡ್ಮಿನಿಸ್ಟ್ರೇಷನ್ ಹತ್ರ ಕೇಳ್ಕೊಳ್ತೇನೆ. For whole mankind and for whole humanity. ಅದೇ ಮತ್ತೊಂದು ಸಲ ನಾವು ನಿಮ್ಮೆಲ್ಲರಿಗೆ ನಾವು ಇದೆ ಈದ್ ಮುಬಾರಕ್ ನಾವು ಹೇಳ್ತೇವೆ. ನೀವು ಯಾವ ಇದ್ರಲ್ಲಿ ನಿಮ್ಮಲ್ಲಿ ಕೇಸ್ ಹಾಕ್ತಾ ಅಂದ್ರೆ ನಾ ಎಂತ ಆಯ್ತು ನೀವು ಭಟ್ಕಳ ಅಂತ ಯಾಕೆ ಹಾಕ್ತೀರಿ? ಭಟ್ಕಳ ಅಲ್ವಾ ಕೇಳ್ತಾರೆ. ಅಲ್ಲ ಭಟ್ಕಳ ಅಲ್ಲ ಸರ್. ಆ ರೆಕಾರ್ಡ್ ಉಂಟು ನಾನು. ಅಲ್ಲ ಅದೇ ಭಟ್ಕಳ ಅಂತ ಕೊಡಿ ಸುಮ್ಮನೆ ಮತ್ತೆ 93 ಭಟ್ಕಳ ಅಂದ್ರೆ ಆದ್ರೆ ನೋಡಿ ಈ ಮೀಟಿಂಗ್ ಅಲ್ಲಿ ಕುತ್ಕೊಂಡ್ರೆ ಗೊತ್ತಾಗುತ್ತೆ ಅವ್ರಿಗೆ ಭಟ್ಕಳದ ನಿಜ ಏನು. ಅದನ್ನ ಯಾರು ನೀವೇ ಬಂದು ಒಳ್ಳೆ ಮಾತಾಡಿದ್ರೆ ನೀವು ಅವ್ರದೊಂದು ಸಣ್ಣ ಇದ್ದಲ್ಲಿ ಸರ್ ಅವ್ರೇನ್ ಹೇಳೋದು ನಮ್ಗೆ ಯಾವಾಗ ಪ್ರೆಸ್ಗೆ ಇದು ಪೀಸ್ ಕಮಿಟಿಗೆ ನಮ್ಗೆ ಕರೀತಾ ಇಲ್ಲ ಇವತ್ತೇ ಕರೀತಿದ್ದಾರೆ ಅಂತ ಹೇಳ್ತಿಲ್ಲ. ಇದ್ರ ಮುಂಚೆ ನಾವು 30 ಆಗಿದೆ. ಇದು ಬಂದು 300 ಆಗಿರ್ಬೇಕು. ಆಯ್ತಾ? ನಿಮ್ಮ ಸಹಕಾರ ಇದ್ದ ಕಾರಣಕ್ಕೋಸ್ಕರ ಅದು 300 ನಾವು ಕೆಲಸ ಮಾಡಿದ್ರೆ ನಾವು ಹೇಳಿದ ಪ್ರಕಾರ ಅದು ನಮ್ಮ ಕೆಲಸ. ಆಯ್ತಾ? ನೀವು ಮುಂದೆ ಬಂದು ಎಲ್ಲ ಕೆಲಸ ತಗೊಂಡು ನಾವು ಇದರಲ್ಲಿ ಕೆಲಸ ಅಂತ ಇದೆ. ತಾಲೂಕಾ ಆಡಳಿತ ಏನು ಒಂದು ನಿರ್ಧಾರ ತಗೊಂಡಿದ್ದಾರೆ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದು ದೊಡ್ಡ ವಿಷಯ ಹೇಳ್ತಾ ಇದ್ದೀವಿ. ತಾವು ಸಹ ಇದನ್ನ ತಡೆಯೋದ್ರಲ್ಲಿ ಇದು ಮಾಡಿದ್ದಾರೆ. ಇತಿಹಾಸದ ಒಂದು ಕೂಟದಲ್ಲಿ ಬರಬೇಕು. ಒಳ್ಳೆ ಇದನ್ನಲ್ಲ ಇವನ್ ಜಿಲ್ಲಾಧಿಕಾರಿ ಎಸ್ಪಿ ಇವನ್ ಪೊಲೀಸ್ ಆಗಲಿ ತಾಲೂಕು ಆಡಳಿತದಲ್ಲಿ ಎಲ್ಲರೂ ಬಂದರು. ಮೆಡಿಕಲ್ ಪ್ಯಾರಾಮೆಡಿಕಲ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಯಾವ ಬೇದನೂ ಬರಲಿಲ್ಲ. ಸಿಂಗಲ್ ಒಂದೊಂದು ಕಾಮೆಂಟ್ ಅನ್ನ DC ಅವ್ರ ಕಾಮೆಂಟ್ ಅನ್ನ ಕೇಳಿ ನೋಡ್ಬೇಕು. ಭಟ್ಕಳ ಬಗ್ಗೆ ಒಳ್ಳೆ ಕಾಮೆಂಟ್ ಅನ್ನ ಅವರು ಕಂಟಿನ್ಯೂ ಭಟ್ಕಳಿಗೆ ಒಂದು ಹೈಲೈಟ್ ಮಾಡ್ಬೇಕಂತ ಯೋಚನೆ ಇತ್ತು. ಬಹಳ ಕೆಟ್ಟ ಯೋಚನೆಯನ್ನ ತಗೊಂಡು ಕುತ್ಕೊಂಡಿದ್ರು. ಏನೋ ಒಂದು ಮಾಡಿ ಹೈಲೈಟ್ ಮಾಡಿ ಏನಾದ್ರು ಒಂದು ಕನ್ನಡದಲ್ಲಿ ಇದನ್ನು ಮಾಡಬೇಕು ಅನ್ನೋಂಥದ್ದು ಯೋಚನೆ ಇತ್ತು. ಮತ್ತು ಕೆಲವಷ್ಟು ಇದನ್ನು ಬಂತು. ನಾವು ಅದನ್ನ ಡಿಸ್ಕಷನ್ ಅಲ್ಲಿ ಇವನ್ ಹೋಮ್ ಮಿನಿಸ್ಟರ್ ಇದನ್ನು ಇಟ್ಟಿದ್ವಿ. ವಿಡಿಯೋ ಕಾನ್ಫರೆನ್ಸ್ ಜಿಲ್ಲಾಧಿಕಾರಿಗಳು SP ಸಾಹೇಬ್ ಇದ್ರು. ಅದೇ ದಿನ ಒಂದು 4-5 ಕೇಸ್ ಹಾಕಿ ಬೇಡದಲ್ಲಿ ಇದ್ದಾರೆ ಕನ್ನಡ ಇದು ಮಾಡೋಕ್ಕೆ. ಅದು ಭಟ್ಕಳ ನಮ್ದು ಯಾವುದು ಕೋಮ ಸವಾಲ್ ಅಂತ ಎಲ್ಲೂ ಹೋಗ್ಲಿಲ್ಲ. ನಾವು ಒಳ್ಳೆ ಇದರಲ್ಲಿದ್ದೇವೆ. ಇಲ್ಲಿ ಕೂತ್ಕೊಂಡವರು ಅವ್ರು ಹೇಳುವಂತ ಶುಭಾಶಯ ಇದೆಲ್ಲ ಅದು ನಮಗೆ ಗ್ರೇಟ್ ಕೊಡುಗೆ ಈ ಹಬ್ಬಕ್ಕೆ. ನಮ್ಮ
ಆಫೀಷಿಯಲ್ ಇರ್ತಿದ್ರು ಕುರ್ಬಾನಿಯನ್ನು ಕೊಡಬೇಕು ಈ ಟೈಮಲ್ಲಿ. ಇದೇ ನಮ್ದು ಚಾರಿಟಿನೂ ಹೌದು, ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಈ ಎಲ್ಲ ಸಂಸಾರನ ಉಳಿಸ್ಕೊಳ್ಬೇಕು, ನಮ್ಮ ಜನ ಉಳಿಬೇಕು, ನಾವು ಬದುಕಬೇಕಂದ್ರೆ ಇಂಥ ಇದನ್ನ ಮುಂದೆ ಬಂದಿರುವ ನಮ್ಮ ಎದುರಿಗೂ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಬರುವಂತ ಟೈಮಲ್ಲಿ ಹಬ್ಬ ಅಂತ ನಾವು ಇದನ್ನೇನು ಕೇಳ್ತಾ ಇಲ್ಲ. ಈಗ ನಿಖಿಲ್ ಸರ್ ಹತ್ರ ಒಂದು ರಿಕ್ವೆಸ್ಟ್ ಅಂತ ಆಗಿತ್ತು, ನಿಮ್ಮ ಎದುರಿಗೂ ಬಂದಿದೆ. ನಾಳೆ ಹಬ್ಬ ಅನ್ನೋದಕ್ಕೂ ನಮಗೆ ಪ್ರಾರ್ಥನೆ ಮಾಡಿಕೆ ಚಾನ್ಸಸ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಯಾವುದೋ ಬಜಾರ್ ಓಪನ್ ಮಾಡಬೇಕು ಇದನ್ನು ಚಾನ್ಸಸ್ ಕೇಳ್ತಾ ಇಲ್ಲ. ಸಣ್ಣ ಪುಟ್ಟ ಲಾಕ್ಡೌನ್ ನಲ್ಲಿ, ಆ ಲಾಕ್ಡೌನ್ ಏನಾಗಿದೆ ಇಲ್ಲಿ ಆಗಿದೆ ಅಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಬಾಕಿ ಜಾಗೆಯಲ್ಲಿ ಒಂದು ಈಚೆದ ಒಂದು ಪರಸ್ಪರ ಸಣ್ಣ ಪುಟ್ಟ ಮಾಡ್ಕೊಳ್ಳಿ, ಅದಕ್ಕೆ ಒಂದು ಸಣ್ಣ ಸಹಕಾರ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ.